ಹಲೋ ಫ್ರೆಂಡ್ಸ್, ಕರಿಯರ್ ಪಲ್ಸ್ ಚಾನಲ್ಗೆ ಸ್ವಾಗತ. ಇಂದು ನಿಮಗೊಂದು ಭರ್ಜರಿ ಸರ್ಕಾರಿ ಕೆಲಸದ ಮಾಹಿತಿಯನ್ನು ತಂದಿದ್ದೀನಿ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ KSCCF ದಿಂದ ನೇಮಕಾತಿ ಪ್ರಕಟಣೆ ಹೊರಬಿದ್ದಿದೆ. ನೀವು PUC, ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಪಾಸ್ ಆಗಿದ್ದರೆ ಈ ವಿಡಿಯೋ ನಿಮಗಾಗಿಯೇ ಮಾಡಿರೋದು. ಒಟ್ಟು 34 ಕಾಯಂ ಹುದ್ದೆಗಳಿದ್ದು ಉತ್ತಮ ಸಂಬಳವಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದರ ಪರೀಕ್ಷಾ ಪಠ್ಯಕ್ರಮ ಸ್ವಲ್ಪ ವಿಭಿನ್ನವಾಗಿದೆ. ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ, ಈ ನೇಮಕಾತಿಯ ಆದೇಶ ಜನವರಿ 8, 2026ರಂದು ಹೊರಬಂದಿದೆ. ಅರ್ಜಿ ಸಲ್ಲಿಸಲು ಕೇವಲ ಆನ್ಲೈನ್ ಮೂಲಕ ಮಾತ್ರ ಅವಕಾಶವಿರುತ್ತದೆ. ಆಫ್ಲೈನ್ ಅಥವಾ ಅಂಚೆ ಮೂಲಕ ಅರ್ಜಿ ಸಲ್ಲಿಸುವಂತಿಲ್ಲ. ಅಧಿಕೃತ ವೆಬ್ಸೈಟ್ ಲಿಂಕನ್ನು ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ನೋಡೋದಾದರೆ, ಈಗಾಗಲೇ ಜನವರಿ 9ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅರ್ಜಿ ಹಾಕಲು ನಿಮಗೆ ಫೆಬ್ರವರಿ 7ರವರೆಗೆ ಸಮಯವಿದೆ. ನನ್ನ ಸಲಹೆ ಏನಂದರೆ, ಕೊನೆಯ ದಿನದವರೆಗೂ ಕಾಯ್ದೆ ಬೇಗನೆ ಅಪ್ಲೈ ಮಾಡಿ, ಏಕೆಂದರೆ ಸರ್ವರ್ ರಶ್ ಇರುತ್ತೆ. ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ, ಒಟ್ಟು 34 ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ಹುದ್ದೆಗಳು ಅಂದರೆ SDA ಹುದ್ದೆಗಳು 16 ಇವೆ. ನಂತರ FDC ಹುದ್ದೆಗಳು 10 ಇವೆ. ಫಾರ್ಮಸಿಸ್ಟ್ ಮತ್ತು ಸೇಲ್ಸ್ ಅಸಿಸ್ಟೆಂಟ್ ಹುದ್ದೆಗಳು ಸಹ ಲಭ್ಯವಿದೆ. SC, ST ಹಾಗೂ ಮಹಿಳಾ ಮತ್ತು ಗ್ರಾಮೀಣ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಾತಿ ಕೂಡ ಲಭ್ಯವಿದೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋಣ. ಫಾರ್ಮಸಿಸ್ಟ್ ಹುದ್ದೆಗೆ ಬೇಸಿಕ್ ಪೇ 25,800ರಿಂದ ಹಿಡಿದು 52,000ವರೆಗೂ ಇದೆ. FDC ಹುದ್ದೆಗೆ 21,000ದಿಂದ ಆರಂಭಿಕ ವೇತನ ಪ್ರಾರಂಭವಾಗುತ್ತದೆ. ಇನ್ನು SDA ಮತ್ತು ಸೇಲ್ಸ್ ಅಸಿಸ್ಟೆಂಟ್ ಹುದ್ದೆಗೆ 19,000ದಿಂದ ಪ್ರಾರಂಭವಾಗುತ್ತದೆ. ನೆನಪಿರಲಿ, ಇದು ಕೇವಲ ಮೂಲ ವೇತನ. ಇದರ ಜೊತೆಗೆ ಭತ್ಯೆಗಳು ಸೇರಿದರೆ ನಿಮಗೆ ಕೈಗೆ ಸಿಗುವ ಸಂಬಳ ಇನ್ನೂ ಹೆಚ್ಚಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆಯನ್ನು ನೋಡೋಣ. ಫಾರ್ಮಸಿಸ್ಟ್ ಹುದ್ದೆಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರಬೇಕು. FDC ಹುದ್ದೆಗೆ ಯಾವುದೇ ಡಿಗ್ರಿ ಅಥವಾ ಪದವಿ ಆಗಿದ್ದರೆ ಸಾಕು. SDA ಮತ್ತು ಸೇಲ್ಸ್ ಅಸಿಸ್ಟೆಂಟ್ಗೆ ದ್ವಿತೀಯ PUC ಪಾಸ್ ಆಗಿರಬೇಕು. ಇನ್ನು ಒಂದು ಮುಖ್ಯ ಸೂಚನೆ ಏನಂದರೆ, ಎಲ್ಲ ಹುದ್ದೆಗಳಿಗೂ ಕಂಪ್ಯೂಟರ್ ಜ್ಞಾನ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರುವುದು ಕಡ್ಡಾಯವಾಗಿದೆ. ಇನ್ನು ವಯೋಮಿತಿಯ ವಿವರಗಳನ್ನು ನೋಡೋಣ. ವಯೋಮಿತಿ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರಿ ಆದೇಶದ ಪ್ರಕಾರ ಈ ನೇಮಕಾತಿಗೆ ಒಂದು ಬಾರಿಯ ಕ್ರಮವಾಗಿ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಹಾಗಾಗಿ ಸಾಮಾನ್ಯ ವರ್ಗದವರು 38 ವರ್ಷದವರೆಗೆ, OBCಯವರು 41 ವರ್ಷದವರೆಗೆ ಹಾಗೂ SC, ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು 43 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಯಸ್ಸಾಗಿದೆ ಅಂತ ಚಿಂತೆ ಮಾಡ್ತಿದ್ದವರಿಗೆ ಇದೊಂದು ಸುವರ್ಣಾವಕಾಶ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋಣ. ಆಯ್ಕೆ ಪ್ರಕ್ರಿಯೆಯು ಹೇಗಿರುತ್ತೆ ಅಂದರೆ, ಮೊದಲು ಲಿಖಿತ ಪರೀಕ್ಷೆ ನಡೆಯುತ್ತದೆ. ಇದಕ್ಕೆ 85% ವೇಟೇಜ್ ಇರುತ್ತದೆ. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು 1:5ರಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಸಂದರ್ಶನಕ್ಕೆ 15%ಗಳ ಅಂಕಗಳು ಇರುತ್ತವೆ. 2ರ ಅಂಕ ಕೂಡಿಸಿ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಇನ್ನು ವಿಡಿಯೋದ ಮುಖ್ಯ ಭಾಗ ಇದು. ಸಿಲೆಬಸ್. ಪರೀಕ್ಷೆ 200 ಅಂಕಗಳಿಗೆ ನಡೆಯುತ್ತದೆ. ಇಲ್ಲಿ ಗಮನಿಸಿ, ಕನ್ನಡ ಮತ್ತು ಸಹಕಾರಿ ವಿಷಯಗಳಿಗೆ ತಲಾ 50 ಅಂಕಗಳಿವೆ. ಅಂದರೆ ಅರ್ಧ ಪೇಪರ್ ಇಲ್ಲೇ ಬಂತು. ನೀವು ಕೆಲಸ ಪಡ್ಕೋಬೇಕು ಅಂದರೆ ಸಹಕಾರಿ ವಿಷಯವನ್ನು ಚೆನ್ನಾಗಿ ಓದ್ಕೋಬೇಕು. ಸಂವಿಧಾನ, ಇಂಗ್ಲೀಷ್ ಮತ್ತು GKಗೆ ತಲಾ 25 ಅಂಕಗಳಿವೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋಣ. ಅರ್ಜಿ ಶುಲ್ಕ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದೆ ಹಾಗೂ SC, ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ವಾಪಸ್ ನೀಡಲ್ಲ. ಸೊ ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ಅಪ್ಲೈ ಕೂತ್ಕೊಳ್ಳೋಕ್ಕೂ ಮುಂಚೆ ಈ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಕೇವಲ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲ, ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕು. ನೀವು ಗ್ರಾಮೀಣ ಮೀಸಲಾತಿ ಪಡ್ಕೋತೀರಾ ಅಂದರೆ BEO ಸಹಿ ಇರುವ ಫಾರ್ಮ್ 1 ಮತ್ತು ಫಾರ್ಮ್ 2 ಕಡ್ಡಾಯವಾಗಿ ಬೇಕು. ಹಾಗೆ 371J ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ. ಇನ್ನು ಅರ್ಜಿ ಹಾಕುವಾಗ ಇತ್ತೀಚಿನ ಫೋಟೋವನ್ನು ಸ್ಕ್ಯಾನ್ ಮಾಡಿ ಹಾಕಿ. ಒಂದು ಬಿಳಿ ಹಾಳೆ ಮೇಲೆ ಕಪ್ಪು ಪೆನ್ನಿಂದ ಸಹಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ. ದಯವಿಟ್ಟು ಫೋಟೋ ಮೇಲೆ ಸಹಿ ಮಾಡಬೇಡಿ, ಹಾಗಾದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋಣ. ಅರ್ಜಿ ಸಲ್ಲಿಸೋದು ತುಂಬ ಸುಲಭ. ರಿಜಿಸ್ಟರ್ ಆಗಿ ಹುದ್ದೆ ಸೆಲೆಕ್ಟ್ ಮಾಡಿ ಡೀಟೇಲ್ಸ್ ತುಂಬಿ. ಒಂದು ಮುಖ್ಯ ವಿಷಯ, ಸ್ಕ್ರೀನ್ ಮೇಲೆ ರಿಜಿಸ್ಟ್ರೇಷನ್ ID ಬಂದ ತಕ್ಷಣ ಅದನ್ನು ಬರೆದಿಟ್ಕೊಳ್ಳಿ. ಮುಂದೆ ಲಾಗಿನ್ ಆಗೋಕ್ಕೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಅದು ಬೇಕೇ ಬೇಕು.
ಅರ್ಜಿ ಹಾಕುವಾಗ ಅಥವಾ ಪೇಮೆಂಟ್ ಮಾಡುವಾಗ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಸಹಾಯವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಕಾಣ್ತಿದೆ, ಅದಕ್ಕೆ ನೀವು ಕರೆ ಮಾಡಿ ಕೇಳ್ಕೋಬಹುದು. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯ ಒಳಗೆ ಕರೆ ಮಾಡಿ. ಇನ್ನು ಕೊನೆಯದಾಗಿ ಹೇಳ್ತೀನಿ, ಒಟ್ಟು 34 ಹುದ್ದೆಗಳಿವೆ, ಒಳ್ಳೆಯ ಸಂಬಳ ಇದೆ. ಸಿಲೆಬಸ್ನಲ್ಲಿ ಸಹಕಾರಿ ವಿಷಯ ತುಂಬ ಮುಖ್ಯ. ಫೆಬ್ರವರಿ 7ರವರೆಗೂ ಕಾಯಬೇಡಿ, ಈ ವಾರದಲ್ಲೇ ಅಪ್ಲೈ ಮಾಡಿ ಮುಗಿಸಿಬಿಡಿ. ಇವತ್ತಿಗೆ ಇಷ್ಟು ಮಾಹಿತಿ. ನಿಮಗೆ ಸಿಲೆಬಸ್ ಬಗ್ಗೆ ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ಇದೇ ರೀತಿ ಕರ್ನಾಟಕದ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಆಲ್ ದ ಬೆಸ್ಟ್.